ಬಂದಿದ್ದಾರೆ. ಬೆಳಿಗ್ಗೆ ಭೇಟಿ ಆಗಿ ಅವರು ಮತ್ತೆ ಗುರುಗಳನ್ನು ಭೇಟಿ ಆಗಲಿಕ್ಕೆ ಬರ್ತಾ ಇದ್ದಾರೆ. ಅವರು ಈಗ ಸಾಕಷ್ಟು ನಿಮ್ಮ ಹೋರಾಟವನ್ನು ಮತ್ತು ಬೇರೆ ಬೇರೆ ತಲುಪಿಸುವಂಥ ದೇಶಗಳು ತಲುಪಿಸುವಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ. ಮತ್ತು ಪಂಚಮಶಾಲಿ ಬೇರೆ ಬೇರೆ ದೇಶದಲ್ಲಿ ನಡೆಸಿದ್ದರೂ ಸತ್ತು ಅವರಿಗೆ ಒಂದು ಕಿವಿ ಮುಟ್ಟುವಂಥ ಕಾರ್ಯಕ್ರಮವನ್ನು ಮಾಡಿ ನಾವೆಲ್ಲರೂ ಒಗ್ಗೂಡೋಣ. ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ಈ ಒಂದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಒಂದು ಎಲ್ಲಿ ಯೂನಿಟಿ ಇರುತ್ತದೆ, ಎಲ್ಲಿ ಒಕ್ಕಟ್ಟು ಇರುತ್ತದೆ, ಅಲ್ಲಿ ಮಾತ್ರ ಒಂದು ಜಯ ಸಿಗಲಿಕ್ಕೆ ಸಾಧ್ಯ. ಯಾರಾದರೂ ತಪ್ಪು ಕಲ್ಪನೆ ತಿಳ್ಕೊಳ್ಳದೆ ಎಲ್ಲರೂ ಒಕ್ಕಟ್ಟಾಗಿ ಅಣ್ಣ ಬಸವಣ್ಣನವರ ಒಂದು ಪ್ರತಿರೂಪದಂತರಿ ಅಂತ ನಮ್ಮ ಪಂಚಮಶಾಲಿ ಜಗದ್ಗುರು ಜಯಮೃತ್ಯುಂಜಯ ಸ್ವಾಮೀಜಿಗಳವರ ಒಂದು ಬೆನ್ನೆಲುಬಾಗಿ ನಿಲ್ಲಿ ಆದಾಗ ಮಾತ್ರ ನಾವು ಈ ಒಂದು ಹೋರಾಟಕ್ಕೆ ನಾವು ಒಂದು ಯಶಸ್ವಿಯನ್ನು ತಂದು ಕೊಡೋಣ. ಅಷ್ಟೇ ಅಲ್ಲ, ಮತ್ತು ಉತ್ತರ ಕರ್ನಾಟಕ ಬಳಗ ಮತ್ತು ಜಾಗತಿಕ ಗ್ಲೋಬಲ್ ಬಸವ ಪೀಸ್ ಆರ್ಗನೈಸೇಷನ್ ಕತಾರದಲ್ಲಿ ಮಾಡುತ್ತಿರುವಂತಹ ಒಂದು ಕಾರ್ಯ ಇಲ್ಲಿ ಭಾರತ ದೇಶದಿಂದ ಬಂದಂತ ಸಾಕಷ್ಟು ಕಾರ್ಮಿಕರಿಗೆ ಮತ್ತು ಸಾಕಷ್ಟು ಒಂದು ಅಲ್ಲಿ ಕೆಲಸ ಕಳೆದುಕೊಂಡು ಮೊನ್ನೆ ಒಂದು 40 ಜನರಿಗೆ ನಾವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಜನರನ್ನು ಭಾರತಕ್ಕೆ ಕಳಿಸುವಂತ ಒಂದು ಕಾರ್ಯ ಮಾಡಿದ್ದೇನೆ. ಅಲ್ಲಿ ಒಂದು ಉದ್ಯೋಗ ಕಳೆದುಕೊಂಡು ಕೆಲಸವಿಲ್ಲದೆ ಒಂದು ಊಟವಿಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇದು ನೀವು ಸುವರ್ಣ ನ್ಯೂಸ್ನಲ್ಲಿ ಇದೊಂದು ಪ್ರಸಾರವಾಗಿತ್ತು. 40 ಜನರಿಗೂ ಅಷ್ಟೇ ಅಲ್ಲ, ಒಂದು ಹೋದ ವರ್ಷ 260 ಜನ ಬೇರೆ ಬೇರೆ ಕಾರ್ಮಿಕರು. ಮತ್ತು ನಾನು ಮಾಡುತ್ತಿರುವಂತಹ ಒಂದು ಕಾರ್ಯ ಕರ್ನಾಟಕ ಅಷ್ಟೇ ನೋಡುವುದಿಲ್ಲ, ನಾನೊಬ್ಬ ಭಾರತೀಯ ಮತ್ತು ಭಾರತೀಯ ಪ್ರತಿ ರಾಜ್ಯದ ಯಾರೇ ಬಂದರೂ ಅಲ್ಲಿ ಕತಾರ ದೇಶದಲ್ಲಿ ಅವರಿಗೆ ಒಂದು ತೊಂದರೆ ಆದಂದಾಗ ಫಸ್ಟ್ ನಾನು ಅವರನ್ನು ಭೇಟಿಯಾಗಿ ಮತ್ತು ಭಾರತೀಯ ದೂತಾವಾಸ ಅಂದರೆ ಇಂಡಿಯನ್ ಅಂಬಾಸಿಡರ್ ಅವರ ಮಾರ್ಗದರ್ಶನದಲ್ಲಿ ತಂದು ಅವರನ್ನು ಸ್ವದೇಶಕ್ಕೆ ಒಂದು ಕಳಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಮತ್ತು ಇದು ಎಲ್ಲದಕ್ಕೆ ನನಗೆ ಸಪೋರ್ಟ್ ಮತ್ತು ನನ್ನ ಸ್ಫೂರ್ತಿ ನಮ್ಮ ಬಸವ ಜಯಮೃತ್ಯುಂಜಯ ಸ್ವಾಮಿಗಳು ಕಾರಣ. 2018ರಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮಿಗಳನ್ನು ಪ್ರಪ್ರಥಮವಾಗಿ ಕತಾರ ದೇಶಕ್ಕೆ ಒಂದು ಆಹ್ವಾನ ಮಾಡಿಕೊಂಡಾಗ ಕತಾರ ದೇಶದಲ್ಲಿ ಕಾವಿದಾರಿಯಾದಂಥ ಸ್ವಾಮೀಜಿ ಪಾದಾರ್ಪಣೆ ಮಾಡಿದ್ದು ಅದೇ ಫಸ್ಟ್. ಅಲ್ಲಿವರೆಗೆ ಯಾವ ಸ್ವಾಮೀಜಿಯವರು ಬಂದಿಲ್ಲ, ಇನ್ನೂ ಬಂದಿಲ್ಲ ಅಲ್ಲಿ ಅಂತ ಒಂದು ದಿಟ್ಟ ಮತ್ತು ಧೈರ್ಯವಂತ ಸ್ವಾಮೀಜಿಗಳು ನಮಗೆಲ್ಲ ಸಿಕ್ಕಿದ್ದು ಒಂದು ನಮ್ಮ ಪುನರ್ಜನ್ಮದ ಪುಣ್ಯ ಅಂತ ನೀವು ಭಾವಿಸಬೇಕು. ಮತ್ತು ಅವರ ಒಂದು ಆಯ್ಕೆದ ಒಂದು ಮಾರ್ಗದಲ್ಲಿ ನಡೆದರೆ ಖಂಡಿತವಾಗೂ ನೀವು ಒಂದು ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ. ಇನ್ನು ಮತ್ತು ಅವರೇ ಮತ್ತು ಜಾಗತಿಕ ಬಸವ ಶಾಂತಿ ಸಂಸ್ಥೆ ಅಂದರೆ ಬೇರೆ ಬೇರೆ ಯಾವುದೇ ಸಂಸ್ಥೆ ಅಲ್ಲ, ನಮ್ಮ ಬಸವ ಜಯಮೃತ್ಯುಂಜಯ ಸ್ವಾಮಿಗಳೇ ಉದ್ಘಾಟನೆಗೊಳಿಸಿ ಕತಾರ ದೇಶದಲ್ಲಿ ಆರಂಭವಾದಂಥ ಸಂಸ್ಥೆ. ಆ ಸಂಸ್ಥೆಯಲ್ಲಿ ನಿಮ್ಮ ಒಂದು ಪ್ರೋತ್ಸಾಹ ಸಹಕಾರ ಇರಲಿ. ಮತ್ತು ನೀವು ಎಷ್ಟೇ ನಿಮಗೆ ಏನೇ ತೊಂದರೆಗಳಿದ್ದರೂ ಮತ್ತು ಏನಾದರೂ ನಿಮ್ಮ ಅಲ್ಲಿ ಕತಾರ ದೇಶದಲ್ಲಿ ಏನಾದರೂ ಒಂದು ಸಹಾಯ ಇದ್ದರೆ, ನಮ್ಮ ಯಾರಾದರೂ ಬಂದಿದ್ದರೆ ಅವ್ರ ತೊಂದರೆ ಇದ್ದರೆ ಖಂಡಿತವಾಗಿ ನನ್ನ ಸಂಪರ್ಕ ಬನ್ನಿ. ಮತ್ತು ನನ್ನ ನಂಬರ್ ಎಲ್ಲ ಕಡೆಗೆ ಇದೆ. ಮತ್ತು ಫೇಸ್ಬುಕ್ಕಲ್ಲಿ ಶಶಿಧರ ಬಳತ್ತಿದ್ದರು ಮತ್ತು ಖಂಡಿತವಾಗಿ ನೀವು ಅದರಲ್ಲಿ ಸಂಪರ್ಕ ಬರ್ಬೋದು. ಮತ್ತು ಈ ಹೋರಾಟವನ್ನು ನಾವು ಖಂಡಿತವಾಗಿ ಇಷ್ಟೊಂದು ಲೇಟ್ ಆಗಬಾರ್ದು. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಷ್ಟೊಂದು ತಡೆ ಮಾಡಿ ಚಿತ್ರ ವಿಷಯ ಕೊಟ್ಟು ಈ ಒಂದು ವಿಳಂಬ ನೀತಿ ಅನುಸರಿಸಬಾರದು. ಮತ್ತು ವಿಳಂಬ ನೀತಿ ಅನುಸರಿಸಿದರೆ ಮುಂಬರುವ ಚುನಾವಣೆಯಲ್ಲಿ ನೀವೆಲ್ಲ ತಕ್ಕ ಪಾಠ ಕಲಿಸುತ್ತೀರಾ ಅನ್ನುವಂಥ ಒಂದು ಭರವಸೆ ಎಲ್ಲರಿಗೂ ಇದೆ. ಅದನ್ನು ಕಲಿಸುವಂತೆ ಮಾಡೋಣ. ಅದು ನಾವು ಇನ್ನೊಂದು ಸ್ವಲ್ಪ ನಮ್ಮಲ್ಲಿ ಭರವಸೆ ಇರಲಿ, ಸಹನೆ ಇರಲಿ. ಇಲೆಕ್ಷನ್ ಚುನಾವಣೆ ದಿನಾಂಕ ಅನೌನ್ಸ್ ಆಗುವವರೆಗೂ ನಾವನ್ನು ಸಹನೆಯನ್ನು ಕಳೆದುಕೊಳ್ಳೋದು ಬೇಡ. ಅಲ್ಲಿವರೆಗೆ ಕಾಯ್ದು ನೋಡಿ ಮುಂದಿನ ನಿರ್ಮಾಣ ಅಪ್ಪಾಜಿಯವರ ಮಾರ್ಗದರ್ಶನ ನಾವೆಲ್ಲರೂ ನಡೆದುಕೊಳ್ಳೋಣ. ಮತ್ತು ನಾವು ಪ್ರತಿ ಸಲ ನಾವು ಭಾರತಕ್ಕೆ ಬಂದಾಗ ಖಂಡಿತ ನಿಮ್ಮ ಬೆಂಬಲಕ್ಕೆ ನಿಂದಿರ್ತೀನಿ. ಮತ್ತು ನಮಗೆ ನಾನು ಪಂಚಮಶಾಲಿ ಜನಾಂಗದ ನಾವನ್ನಲ್ಲದಿದ್ದರೂ ಸತ ನಾನು ಈ ಸಮಾಜದ ಒಂದು ಅಪ್ಪಾಜಿಯವರ ಮಾರ್ಗದರ್ಶನ ನಡೆಯುವಂಥ ಒಬ್ಬ ವಿದ್ಯಾರ್ಥಿಯಾಗಿದ್ದೇನೆ. ನಾನು ಸದಾ ನಿಮ್ಮ ಬೆಂಬಲಕ್ಕೆ ನಾನು ನಿಂತು ನಿಮ್ಮ ಹೋರಾಟಗಳಿಗೆ ನಾನು ಸದಾ ಯಶಸ್ವಿ ಸಿಗಲಿ. ನನ್ನ ಜೊತೆ ಬಂದಿರುವಂಥ ಬಸವರಾಜ ಉಂಬರಾಣಿ ಅವರು ಬೇರೆ ಯಾರು ಅಲ್ಲ, ಮಾನವ ಕಂಪ್ಯೂಟರ, ನಡೆದಾಡುವ ಮಾನವ ಕಂಪ್ಯೂಟರ, ದೇಶ ವಿದೇಶಗಳಲ್ಲಿ ಹೆಸರುವಾಸಿ. ಅವರ ಒಂದು ಚಾಕಚಕ್ಯತೆ ಮತ್ತು ಅವರ ಸ್ಕಿಲ್ ನಾವು ನೋಡಿದರೆ ನಾವು ಯಾರು ಏನೂ ಅಲ್ಲ, ನಾವು ಕಂಡಿದ್ದು ಅವರಿಗೆ ನಾವು ಸರಿಸಾಟಿ ಆಗಲ್ಲ ಅಂತ ಅವರು ನಮ್ಮ ಜೊತೆ ಬಂದಿದ್ದಾರೆ. ಅವರು ಸಹ ಒಂದು ಬೆಂಬಲ ಸೂಚಿಸುವಂಥ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಹೋರಾಟಕ್ಕೆ. ಇಷ್ಟೆಲ್ಲ ಹೇಳಿ ಮತ್ತು ಮತ್ತೊಮ್ಮೆ ಅಣ್ಣ ಬಸವಣ್ಣನವರ ಪಾದಾರವಿಂದಗಳನ್ನು ನೆನೆಸಿ ಮತ್ತು ಜಾಗತಿಕ ಬಸವ ಶಾಂತಿ ಸಂಸ್ಥೆಗೂ ನೀವೆಲ್ಲರೂ ಬೆಂಬಲಿಸಿ ಮುಂಬರುವ ಕಾರ್ಯ ಸಮಾಜ ಚಟುವಟಿಕೆಗಳನ್ನು ಮಾಡೋಣ. ಮತ್ತು ಇನ್ನೂ ಬಸವಣ್ಣನವರ ತತ್ವಗಳನ್ನು ಆಚರಿಸೋಣ. ಎಲ್ಲವನ್ನು ಮಾಡಿ ನಾನು ಮತ್ತೊಮ್ಮೆ ಹೋರಾಟಕ್ಕೆ ನನ್ನ ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ. ಮತ್ತು ಅಪ್ಪಾಜಿಯವರು ನಮ್ಮ ಆಶೀರ್ವದಿಸಲಿ ಅಂತ ಹೇಳಿ ನಾನು ಮುಂದಿನ 2 ಮಾತುಗಳನ್ನು ಮುಗಿಸ್ತೇನೆ. ಮತ್ತು ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಇಲ್ಲಿ ನೆರೆದ ನನ್ನೆಲ್ಲ ಸಹೋದರ ಸಹೋದರರಿಗೂ ಧನ್ಯವಾದಗಳು. ಜೈ ಕರ್ನಾಟಕ.